ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯ್ಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾನಿಲಯವು ನಿಗದಿಪಡಿಸಿರುವಂತಹ BA ಅಂತಿಮ ವರ್ಷದ, ಅದರಲ್ಲೂ ಕೂಡ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಏನು ಪತ್ರಿಕೆ, ಒಂದು ಕಡ್ಡಾಯ ಪತ್ರಿಕೆ ಏನಿದೆಯೋ, ಅಂತಾರಾಷ್ಟ್ರೀಯ ಸಂಬಂಧಗಳು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ತರಗತಿಗಳಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ಈ ತರಗತಿಯಲ್ಲಿ ಈ ಏನು ಪಠ್ಯಕ್ರಮ ಏನಿದೆ, ಸಿಲೆಬಸ್ ಅನುಗುಣವಾಗಿ ನಾವು ಯೂನಿಟ್ ನಂಬರ್ 5 ಅಂದರೆ ಘಟಕ 5ರಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಅಥವಾ ಅಪ್ರೋಚಸ್ ಟು ಇಂಟರ್ನ್ಯಾಷನಲ್ ಪೀಸ್ ಎಂಬ ವಿಚಾರವನ್ನು ತೆಗೆದುಕೊಂಡು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲನೇದಾಗಿ ನಾವು ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು, ಈ ಏನು ಯೂನಿಟ್ ನಂಬರ್ 5ನಲ್ಲಿ ಬರುವಂತಹ, ಘಟಕ 5ರಲ್ಲಿ ಬರುವಂತಹ ಏನು ಟಾಪಿಕ್ ಇದೆಯೋ, ವಿಷಯ ಇದೆಯೋ, ಇದರಲ್ಲಿ ನಾವು ಏನೇನೆಲ್ಲ ಚರ್ಚೆ ಮಾಡ್ತೀವಿ ಎಂಬುದರ ಬಗ್ಗೆ ನಾವು ಒಂದು ವಿಷಯ ಸೂಚಿಯನ್ನು ಅಂದರೆ ಟೇಬಲ್ ಆಫ್ ಕಂಟೆಂಟನ್ನು ನಾವು ಒಂದು ಸಲ ಗಮನಿಸೋಣ. ಇದರಲ್ಲಿ ನಾವು ಅಪ್ರೋಚಸ್ ಟು ಇಂಟರ್ನ್ಯಾಷನಲ್ ಪೀಸ್ ಅಂದರೆ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಅಂದರೆ ನಮಗೆ ಬರುವಂತಹ ಈ ಪಠ್ಯಕ್ರಮ ಏನಿದೆಯೋ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಏನು ಈ ಪಠ್ಯಕ್ರಮ ಅಥವಾ ಸಿಲೆಬಸ್ ಏನಿದೆಯೋ, ಅದರಲ್ಲಿ ಬರುವಂತಹ ಯೂನಿಟ್ ನಂಬರ್ 5ನಲ್ಲಿ ಬರುವಂತಹ, ಘಟಕ 5ರಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಬ್ಯಾಲೆನ್ಸ್ ಆಫ್ ಪವರ್ ಅಂದರೆ ಶಕ್ತಿ ಸಮತೋಲನದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಶಕ್ತಿ ಸಮತೋಲನ ಅಂದರೆ ಏನು, ಮತ್ತು ಅದರ ಒಂದು ಇಂಟ್ರಡಕ್ಷನ್, ಪೀಠಿಕೆಯನ್ನು ನಾವು ತಿಳ್ಕೊಳ್ತೀವಿ. ನಂತರದಲ್ಲಿ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂತಹ ಶಕ್ತಿ ಸಮತೋಲನ ಅಥವಾ ಬ್ಯಾಲೆನ್ಸ್ ಆಫ್ ಪವರ್ ಏನಿದೆಯೋ, ಅದರ ಅರ್ಥ, ಮೀನಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಬಗ್ಗೆ ನಾವು ಮಾತಾಡ್ತೀವಿ. ಮತ್ತು ನಂತರದಲ್ಲಿ ಶಕ್ತಿ ಸಮತೋಲ ಅಂದ್ರೇನು ಎಂಬುದರ ಬಗ್ಗೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರದಲ್ಲಿ ತಜ್ಞರಾಗಿರುವಂತಹ ಮತ್ತು ಹಲವಾರು ರಾಜ್ಯಶಾಸ್ತ್ರಜ್ಞರು ನೀಡಿರುವಂತಹ ವ್ಯಾಖ್ಯಾನಗಳ ಬಗ್ಗೆ ನಾವು ಈ ಒಂದು ವಿಡಿಯೋನಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಅನ್ನೋದು ಏನು ಯೂನಿಟ್ ನಂಬರ್ 5ನಲ್ಲಿ ಬರುವಂತಹ ಏನು ಟಾಪಿಕ್ ಇದೆಯೋ, ಇದು ವಿಶ್ವ ರಾಜಕಾರಣದಲ್ಲಿ ಮತ್ತು ವಿಶ್ವದ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರವನ್ನು ತೆಗೆದುಕೊಂಡು ಓದುವಾಗ ಬಹಳ ಪ್ರಮುಖವಾದಂಥ ಒಂದು ಕಾನ್ಸೆಪ್ಟ್ ಯಾವುದು, ಈ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಅಂತ ಏನಿದೆಯೋ ಅದು. ಅದರಲ್ಲಿ ಹಲವಾರು ಮಾರ್ಗಗಳಿವೆ. ಅಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೆ ಕೇವಲ ಒಂದು ಮಾರ್ಗಗಳನ್ನು ಮಾತ್ರ ಹಿಡಿದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೆ ನಾವು ಹಲವಾರು ಮಾರ್ಗಗಳನ್ನು ಕಂಡುಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಬರುವಂಥದ್ದು ಶಕ್ತಿ ಸಮತೋಲನ. ಅಂದರೆ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳಲ್ಲಿ ಅಂದರೆ ಹಲವಾರು ಮಾರ್ಗಗಳಿವೆ, ಅಂತಾರಾಷ್ಟ್ರೀಯ ಶಾಂತಿಗೆ ಹಲವಾರು ಮಾರ್ಗಗಳಿವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಬರುವಂತಹ ಒಂದು ಮಾರ್ಗ ಏನಂತಂದರೆ ಶಕ್ತಿ ಸಮತೋಲನ ಅಥವಾ ಬ್ಯಾಲೆನ್ಸ್ ಆಫ್ ಪವರ್ ಅನ್ನೋದರ ಬಗ್ಗೆ ನಾವು ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ದ ಬ್ಯಾಲೆನ್ಸ್ ಆಫ್ ಪವರ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಬ್ಯಾಲೆನ್ಸ್ ಆಫ್ ಪವರ್ ಅಂತ ಏನಿದೆಯೋ ಅಥವಾ ಈ ಶಕ್ತಿ ಸಮತೋಲನ ಅಂತ ಏನಿದೆಯೋ, ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಪುರಾತನವಾಗಿ ಬೆಳೆದು ಬಂದಂತಹ ಒಂದು ಗಮನ ಸೆಳೆಯುವಂತಹ ಒಂದು ಪರಿಕಲ್ಪನೆ ಕೂಡ ಆಗಿರುವಂಥದ್ದು. ಈಗ ನಿನ್ನೆ ಮೊನ್ನೆಯ ಕಾನ್ಸೆಪ್ಟ್ ಅಲ್ಲ, ಇದು ಬಹಳ ಪುರಾತನ ಕಾಲದಿಂದಲೂ, ಅದು ಕೂಡ ಗ್ರೀಕರ ಕಾಲದಿಂದಲೂ ಕೂಡ ಅದು ಬೆಳೆದು ಬಂದಿರುವಂಥದ್ದು ಒಂದು ಪರಿಕಲ್ಪನೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಗಮನ ಸೆಳೆಯುವಂಥ ಪರಿಕಲ್ಪನೆಯೂ ಕೂಡ ಇದಾಗಿರುವಂಥದ್ದು. ಯಾವುದು? ದ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅನ್ನೋದು. ಶಕ್ತಿ ಸಮತೋಲನ, ಸಾಮೂಹಿಕ ಭದ್ರತೆ, ವಿವಾದಗಳ ಶಾಂತಿಯುತ ಇತ್ಯರ್ಥ, ಅಂತಾರಾಷ್ಟ್ರೀಯ ಕಾನೂನು ಹಾಗೂ ಅಂತಾರಾಷ್ಟ್ರೀಯ ಸಂಘಟನೆಗಳು, ಇವುಗಳು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸೌಹಾರ್ದತೆ ಕಾಪಾಡಲು ಪೂರಕವಾದಂಥ ಅಂಶಗಳು ಅಂತಲೇ ನಾವು ಹೇಳಬಹುದು. ವಿಶೇಷವಾಗಿ ನಾವು ಮೇಲೆ ಹೇಳಿದಂತಹ ಏನು ಶಕ್ತಿ ಸಮತೋಲನ ಅಂತ ಏನಿದೆಯೋ, ವಿವರಿಸಿದ ಪರಿಕಲ್ಪನೆಗಳ ಗುಣವೆಂದರೆ ಯುದ್ಧವನ್ನು ತಡೆಗಟ್ಟುವಂಥದ್ದೇ ಬಹಳ ಪ್ರಮುಖವಾದಂಥ ಇಲ್ಲಿ ಉದ್ದೇಶ ಅಡಗಿರುವಂಥದ್ದು. ಮತ್ತು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ರಾಷ್ಟ್ರಗಳು ತಮ್ಮ ಪ್ರತಿಷ್ಠೆಗಾಗಿ, ವರ್ಚಸ್ಸಿಗಾಗಿ ಯುದ್ಧವನ್ನು ಮಾಡ್ತವೆ ಅನ್ನೋದು ಒಂದು. ಯುದ್ಧವನ್ನು ತಪ್ಪಿಸುವ ಒಂದು ಮಾರ್ಗವೆಂದರೆ ಅದು ಶಕ್ತಿ ಸಮತೋಲನ ಅಥವಾ ಬ್ಯಾಲೆನ್ಸ್ ಆಫ್ ಪವರ್ ಎನ್ನಬಹುದು. ಎರಡು ರಾಷ್ಟ್ರ ಅಥವಾ ರಾಷ್ಟ್ರಗಳ ಮಧ್ಯೆ ಅಥವಾ ಎರಡು ಶಕ್ತಿಯುತ ಗುಂಪುಗಳ ಮಧ್ಯೆ ಮಿಲಿಟರಿ ಶಕ್ತಿ ಸಮವಾಗಿ ವಿಭಜಿತಗೊಂಡಾಗ ಯುದ್ಧಗಳು ಸಾಮಾನ್ಯವಾಗಿ ಆಗುವುದಿಲ್ಲ ಎಂಬ ನಂಬಿಕೆ ನಮ್ಮಲ್ಲಿ ಇರುವಂಥದ್ದು. ಒಂದು ತಕ್ಕಡಿ ಅಂದರೆ ಸ್ಕೇಲ್ ಅಂತೀವಲ್ಲ ನಾವು, ಒಂದು ತಕ್ಕಡಿಯಲ್ಲಿ ಎರಡು ಕಡೆಯಲ್ಲಿ ತಲಾ 1 kgಯಷ್ಟು 1 kg ಸಾಮಾನುಗಳನ್ನು ತೂಗಿ ಹಾಕಿದಾಗ ತಕ್ಕಡಿ ಸಮವಾಗಿ ತೂಗುತ್ತೆ.
ತಕ್ಕಡಿ ಸಮವಾಗಿ ತೂಗುತ್ತೆ. ಇದನ್ನೇ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಕರಿತೀವಿ. ಅಂದರೆ ನಾವು ಇಟ್ ಈಸ್ ಆಲ್ಸೋ ರಿಗಾರ್ಡೆಡ್ ಆಸ್ ಎ ಯೂನಿವರ್ಸಲ್ ಲಾ ಆಫ್ ಪೊಲಿಟಿಕಲ್ ಬಿಹೇವಿಯರ್, ಎ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಎವ್ರಿ ಸ್ಟೇಟ್ಸ್ foreign policy through the ages and before a description of a significant pattern of political action in the international field. ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ವಿದೇಶಾಂಗ ನೀತಿಯನ್ನು ನಾವು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅನ್ನೋದು ಬಹಳ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಅನ್ನೋದು. ಬಿಫೋರ್ ದ ಪ್ರೆಸೆಂಟ್ ಇನ್ಕ್ವೈರಿ ಇಂಟು ಎ ಜನರಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, the balance of power was regarded as the only tenable international relations theory, especially from the 15th to the 19th century. ನಾವು ಈಗ ಬಹಳ ಪ್ರಮುಖವಾಗಿ ಈ ಬ್ಯಾಲೆನ್ಸ್ ಆಫ್ ಪವರ್ ಬಗ್ಗೆ ನಾವು ಎಲ್ಲಿ ಸ್ಟಡಿ ಮಾಡ್ತೀವಿ ಹೆಚ್ಚಾಗಿ ಅಂತಂದರೆ, ಅದು ಹೆಚ್ಚು ಕಡಿಮೆ 15ರಿಂದ 19ನೇ ಶತಮಾನ ಏನಿತ್ತು, ಇಲ್ಲಿ ನಾವು ಈ ವಿಚಾರಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಹೋಗುವಂಥದ್ದನ್ನು ನೋಡ್ತೇವೆ. ಆಮೇಲೆ ಇಟ್ ರೆಫರ್ಸ್ ಟು ಎ ರಿಲೇಟಿವ್ ಪವರ್ ಪೊಸಿಷನ್ ಆಫ್ ಸ್ಟೇಟ್ಸ್ ಆ್ಯಸ್ ಆ್ಯಕ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂದರೆ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅನ್ನೋದು ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನಿರ್ವಹಿಸುವಂತಹ ರಾಜ್ಯಗಳ ಸ್ಥಾನಮಾನವನ್ನು ತಿಳಿಸುವುದಕ್ಕೋಸ್ಕರ ಅಥವಾ ಅದರ ಉಲ್ಲೇಖವನ್ನು ಮಾಡುವುದಕ್ಕೋಸ್ಕರ ನಾವು ಈ ಒಂದು ಪರಿಕಲ್ಪನೆಯನ್ನು, ಈ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ನಾವು ಅಧ್ಯಯನ ಮಾಡುವಂಥದ್ದು ಬರುತ್ತೆ ಅನ್ನೋದು. ವಿತ್ ಇಟ್ಸ್ ಎಂಫಸಿಸ್ ಆನ್ ದ ಕಲ್ಟಿವೇಷನ್ ಆಫ್ ಪವರ್ ಆ್ಯಂಡ್ ದ ಯುಟಿಲೈಸೇಷನ್ ಆಫ್ ಪವರ್ ಫಾರ್ ರಿಸಾಲ್ವಿಂಗ್ ದ ಪ್ರಾಬ್ಲಮ್ ಆಫ್ ಪವರ್, it appears to be a sensible way of action in an international society where their national interests and prejudices govern nations. The balance of power is part and parcel of a system of power politics. Its strength and life will always be determined by the latter. ನಾವು ಮೊದಲೇ ಹೇಳಿದಾಗೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಈ ಏನು ರಾಷ್ಟ್ರಗಳ ಮಧ್ಯೆ ಒಂದು ಸಮತೋಲನವನ್ನು ಕಾಯ್ದುಕೊಳ್ಳುವುದಕ್ಕೋಸ್ಕರ ಈ ಒಂದು ಪರಿಕಲ್ಪನೆ ಬಹಳ ಪ್ರಮುಖವಾದದ್ದು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾದರೆ ಈ ಶಕ್ತಿ ಸಮತೋಲನದ ಒಂದು ಪರಿಚಯವನ್ನು ಮಾಡಿಕೊಂಡ ನಂತರದಲ್ಲಿ ಮೀನಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್ ಅಂದರೆ ಈ ಶಕ್ತಿ ಸಮತೋಲನದ ಅರ್ಥವನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಟು ನೋ ದ ಮೀನಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್, ಒನ್ ಮೇ ಟೇಕ್ ದ ಅನಾಲಜಿ ಆಫ್ ಎ ಬ್ಯಾಲೆನ್ಸರ್ ವಿತ್ ಎ ಪೇರ್ ಆಫ್ ಸ್ಕೇಲ್ಸ್. ನಾನು ಮೊದಲೇ ಹೇಳಿದೆ, ಅಂತಾರಾಷ್ಟ್ರೀಯ ಸಮತೋಲನವನ್ನು ನಾವು ಒಂದು ರೀತಿಯಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದು ತಕ್ಕಡಿಗೆ ಅದನ್ನು ಹೋಲಿಸಬಹುದು. ಒಂದು ತಕ್ಕಡಿಯನ್ನು ತೆಗೆದುಕೊಂಡು ಅದನ್ನು ಹೋಲಿಸಬಹುದು. ಸಮತೋಲನ ಅಂದರೆ ಬ್ಯಾಲೆನ್ಸ್ ಅಂದರೆ ಸಾಮಾನ್ಯವಾಗಿ ಇನ್ ಜನರಲ್ ಸೆನ್ಸ್, ಬ್ಯಾಲೆನ್ಸ್ ಮೀನ್ಸ್ ಇನ್ ಜನರಲ್ ಸೆನ್ಸ್, ಬ್ಯಾಲೆನ್ಸ್ ಅಂದರೆ ಈಕ್ವಲ್ ಆಗಿರುವಂಥದ್ದು ಅಲ್ವಾ? ಬ್ಯಾಲೆನ್ಸ್ ಅಂದರೆ ಈಕ್ವಲ್ ಆಗಿರುವಂಥದ್ದು ಅಂದರೆ ಒಂದು ತಕ್ಕಡಿಯನ್ನು ತೆಗೆದುಕೊಂಡು, ಸ್ಕೇಲನ್ನು ತೆಗೆದುಕೊಂಡು ಎರಡೂ ಕಡೆ 1 kg ವಸ್ತುಗಳನ್ನು ಹಾಕಿದಾಗ, ಒಂದು ತಕ್ಕಡಿಯನ್ನು ತೆಗೆದುಕೊಂಡು ಎರಡೂ ಕಡೆಯಲ್ಲಿ 1 kg ವಸ್ತುಗಳನ್ನು ತೂಗಿ ಹಾಕಿದಾಗ ಆ ಸ್ಕೇಲ್ ಅಥವಾ ತಕ್ಕಡಿ ಸಮಾನಾಗಿ ತೂಗಲ್ಪಡುತ್ತೆ. ಇದನ್ನು ಈಕ್ವಲ್ ಅಂತ ಹೇಳ್ತೀವಿ ನಾವು. ಈಕ್ವಲ್ ಬ್ಯಾಲೆನ್ಸ್ ಆಫ್ ಪವರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸಮತೋಲನದಿಂದ ಕೂಡಿದಂತಹ ಒಂದು ಶಕ್ತಿ ಅಂತಲೇ ಹೇಳ್ಬೋದು, ಅಂದರೆ ಅಥವಾ ವಸ್ತು ತೂಕ ಅಂತ ಹೇಳ್ಬೋದು. ಅಂದರೆ ತಕ್ಕಡಿಯಲ್ಲಿ ಆ ಕಡೆ 1 kg, ಈ ಕಡೆ 1 kg ಹಾಕಿ ತೂಗಿದಾಗ ಎರಡೂ ಕೂಡ ಸಮನಾಗಿರೋದ್ರಿಂದ ಅದು ಸಮಾನವಾದಂತಹ ತೂಕವನ್ನು ತೋರಿಸುತ್ತೆ. ಅಲ್ಲಿ ಇಂಬ್ಯಾಲೆನ್ಸ್ ಇರಲ್ಲ, ಅಸಮತೋಲನ ಇರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ರಾಜಕಾರಣ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಾವು ಅಧ್ಯಯನ ಮಾಡುವಂಥ ಈ ಶಕ್ತಿ ಸಮತೋಲನ ಅನ್ನೋ ಒಂದು ಪರಿಕಲ್ಪನೆ ಏನಿದೆಯೋ, ರಾಷ್ಟ್ರಗಳು ಯಾವುದೇ ಒಂದು 2 ರಾಷ್ಟ್ರಗಳನ್ನು ತೆಗೆದುಕೊಂಡಾಗ ಇಫ್ ದ ವೇಟ್ಸ್ ಇನ್ ದ 2 ಸ್ಕೇಲ್ಸ್ ಆರ್ ಈಕ್ವಲ್ ದೇರ್ ಇಸ್ ಬ್ಯಾಲೆನ್ಸ್ ಅಂತ. ಅಂದರೆ ಯಾವುದೇ 2 ರಾಷ್ಟ್ರಗಳು ಅದರ ಶಕ್ತಿ ಸಾಮರ್ಥ್ಯದಲ್ಲಿ ಎರಡೂ ಕಡೆ ನಾವು ಅಂದಾಜು ಮಾಡಿದಾಗ, ಎರಡೂ ಕಡೆ ಅಂತಂದರೆ ಉದಾಹರಣೆಗೆ ಅಮೇರಿಕ ಮತ್ತು ರಷ್ಯಾವನ್ನು ಹಿಂದೆ ಕೋಲ್ಡ್ ವಾರ್ ಎಂಡ್ ಆಗೋದಕ್ಕಿಂತ ಮುಂಚೆ, ಶೀತಲ ಸಮರ ಮುಕ್ತಾಯವಾಗುವುದಕ್ಕಿಂತ ಮುಂಚೆ 1990ರ ಹಿಂದೆ 2 ರಾಷ್ಟ್ರಗಳನ್ನು ನಾವು ರೀತಿಯಲ್ಲಿ ಒಂದು ತಕ್ಕಡಿಯಲ್ಲಿ ತೂಗಿದಾಗ ಎರಡೂ ಕೂಡ ಸಮಾನವಾಗಿ ತೂಗ್ತಾ ಇದ್ವು. ಅಂದರೆ ಅವೆರಡು ರಾಷ್ಟ್ರಗಳನ್ನು ತಕ್ಕಡಿಯಲ್ಲಿ ಹಿಡ್ಕೊಂಡು ತೆಗೆದು ತೂಕ ಮಾಡುವಂಥದ್ದು ಬರಲ್ಲ, ಆದರೆ ಒಂದು ಅಂದಾಜು ಮಾಡ್ತೀವಿ ನಾವು.
ಅಂದರೆ ಅಮೆರಿಕದ ಆರ್ಥಿಕ ಶಕ್ತಿ, ಅಮೆರಿಕದ ಸೈನಿಕ ಶಕ್ತಿ, ಅದು ಅಭಿವೃದ್ಧಿ ಹೊಂದಿರುವಂಥದ್ದು, ವಿಜ್ಞಾನ ತಂತ್ರಜ್ಞಾನ, ಮಾನವ ಸಂಪನ್ಮೂಲ, ಮಾನವ ಅಭಿವೃದ್ಧಿ ಸೂಚ್ಯಂಕ, ಇವನ್ನೆಲ್ಲ ನೋಡಿದಾಗ ಅದರ GDP ಇವನ್ನೆಲ್ಲನೂ ಕೂಡ ನೋಡಿದಾಗ ಅದನ್ನು ತೆಗೆದುಕೊಂಡು ಬಂದು ಅಮೆರಿಕದ ಒಂದು ಈ ವ್ಯವಸ್ಥೆಯನ್ನು ತೆಗೆದುಕೊಂಡು ರಷ್ಯಾಕ್ಕೆ ಹೋಲಿಕೆ ನೋಡಿದಾಗ ರಷ್ಯಾದ ಸೈನಿಕ ಶಕ್ತಿ, ಅದರ ಆರ್ಥಿಕ ಶಕ್ತಿ, ಅದರ GDP, ಅದರ ಮಾನವ ಶಕ್ತಿ, ಮಾನವ ಸಂಪನ್ಮೂಲಗಳ ಸೂಚ್ಯಂಕ ಎಷ್ಟರ ಮಟ್ಟಿಗಿದೆ ಅಂತ ತೂಗಿದಾಗ ನಾವೆರಡೂ ಕಡೆ ಬ್ಯಾಲೆನ್ಸ್ ಅಂದರೆ ಅದನ್ನು ಅಂದಾಜು ಮಾಡಿದಾಗ ನಮಗೆ ಇವೆರಡೂ ರಾಷ್ಟ್ರಗಳು 1990ಕ್ಕಿಂತ ಹಿಂದೆ ಅಂದರೆ ಏನು ಶೀತಲ ಸಮರ ಮುಕ್ತಾಯವಾಗುವುದಕ್ಕಿಂತ ಹಿಂದೆ ಅವೆರಡೂ ಕೂಡ ಒಂದು ತಕ್ಕಡಿಯಲ್ಲಿ ಸಮನಾಗಿ ತೂಗುವ ರೀತಿಯಲ್ಲಿ ಇದ್ವು ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ನೋಡಬೇಕು. ಅವೆರಡೂ ಕೂಡ ಒಂದು ತಕ್ಕಡಿಯಲ್ಲಿ ತೂಗಿದಾಗ ಎರಡು ಸಮಾನವಾಗಿ ಇರ್ತಿದ್ವು ಅಂತ. ಆದರೆ 1990ರ ನಂತರದಲ್ಲಿ ಯಾವಾಗ ಶೀತಲ ಸಮರವು ಮುಕ್ತಾಯವಾಯಿತು, ಆವಾಗ ಎಂಡ್ ಆಫ್ ಕೋಲ್ಡ್ ವಾರ್ ಅಂತ ಹೇಳ್ತೀವಲ್ಲ, ಅದು ಆದ ನಂತರದಲ್ಲಿ ವಿಶ್ವದ ಒಂದು ರಾಜಕೀಯ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ನಾವು ಬೈಪೋಲಾರ್ ಸಿಸ್ಟಮ್ನಿಂದ ನಾವು ಯೂನಿಪೋಲಾರ್ ಸಿಸ್ಟಮ್ಗೆ ಬಂದಿರುವಂಥದ್ದು ನೋಡ್ತೇವೆ. ಈಗ ಬ್ಯಾಲೆನ್ಸ್ ಆಫ್ ಪವರ್ ಹೇಗಿದೆ ಅಂತಂದರೆ ನಾವು ಒಂದು ರೀತಿಯಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಈಗ ಹೇಳ್ತೀವಿ. ಆದರೆ ಅದು ಶೀತಲ ಸಮರ ಆಗುವುದಕ್ಕಿಂತ ಮುಂಚೆ ನಾವು ಬ್ಯಾಲೆನ್ಸ್ ಆಫ್ ಪವರನ್ನು ಎರಡೂ ರಾಷ್ಟ್ರಗಳನ್ನು ತೆಗೆದುಕೊಂಡು ನೋಡಿದಾಗ ಎರಡು ಸಮಾನವಾಗಿ ತೂಗುತ್ತಿದ್ದಂಥದ್ದನ್ನು ನಾವು ನೋಡ್ತೇವೆ. ಇದನ್ನೇ ನಾವು ಬ್ಯಾಲೆನ್ಸ್ ಆಫ್ ಪವರ್ ಅಂತ ನಾವು ಕರಿತೀವಿ. ಅಂದರೆ ಒಂದು ತಕ್ಕಡಿಯಲ್ಲಿ ಎರಡು ವಸ್ತುಗಳನ್ನು ತೂಗಿದಾಗ ಅವೆರಡೂ ಕೂಡ ಸಮನಾಗಿದ್ದರೆ ಅದು ಈಕ್ವಲ್ ಬ್ಯಾಲೆನ್ಸ್ ಅಂತ ನಾವು ಕರಿತೀವಿ. ಅಂದರೆ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಇಫ್ ದ ವೇಟ್ಸ್ ಇನ್ ದ ಟೂ ಸ್ಕೇಲ್ಸ್ ಆರ್ ಈಕ್ವಲ್ ದೇರ್ ಈಸ್ ಬ್ಯಾಲೆನ್ಸ್. ಎರಡೂ ಕಡೆ ಸಮನಾಗಿ ತೂಗಿದಾಗ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳು ಸಮನಾಗಿದ್ದಾಗ, ಆರ್ಥಿಕವಾಗಿ ಸೈನಿಕವಾಗಿ ಸಮನಾಗಿದ್ದಾಗ ಅವೆರಡೂ ಕೂಡ ಬ್ಯಾಲೆನ್ಸ್ ಆಗಿ ನಡೀತದೆ. ಇದರ ಮೂಲಕ ವಿಶ್ವಮಟ್ಟದಲ್ಲಿ ಯುದ್ಧಗಳು ಸಂಭವಿಸುತ್ತಿಲ್ಲ ಎಂಬ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಳುವಂಥದ್ದು. ದ ಸೇಮ್ ಥಿಂಗ್ ಕ್ಯಾನ್ ಬಿ ಅಪ್ಲೈಡ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದೇ ವಿಚಾರವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲೂ ಕೂಡ ನಾವು ಅದನ್ನು ಬಳಸ್ತೀವಿ ಎಂಬ ವಿಚಾರವನ್ನು ತಿಳ್ಕೋಬೇಕು. ಆಮೇಲೆ ದ ಟೂ ಸ್ಟೇಟ್ಸ್ ಆರ್ ಟೂ coalitions ಆಫ್ ಸ್ಟೇಟ್ಸ್ ಆರ್ ಇನ್ ಬ್ಯಾಲೆನ್ಸ್ ಇಫ್ ದೇ ಆರ್ ಈಕ್ವಲಿ ಪವರ್ಫುಲ್. ದ ಟೂ ಸ್ಟೇಟ್ಸ್ ಆರ್ ಟೂ coalitions ಆಫ್ ಸ್ಟೇಟ್ಸ್ ಆರ್ ಇನ್ ಬ್ಯಾಲೆನ್ಸ್ ಇಫ್ ದೇ ಆರ್ ಈಕ್ವಲಿ ಪವರ್ಫುಲ್. ಎರಡು ರಾಷ್ಟ್ರಗಳು ಇದೇ ರೀತಿಯಲ್ಲಿ ಸಮಾನವಾದಂಥ ಅಧಿಕಾರ ಹೊಂದಿರುವಾಗ, ಸಮಾನವಾದಂತಹ ಅಧಿಕಾರಗಳು ಇದ್ದಾಗ ಇಲ್ಲೇನಾಗ್ತದೆ ಅಂತಂದರೆ ಅವೆರಡೂ ಕೂಡ ಶಕ್ತಿಯ ಸಮತೋಲನವನ್ನು ಕಾಪಾಡಿಕೊಳ್ತವೆ ಎಂಬ ವಿಚಾರವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ನಂತರದಲ್ಲಿ ಇನ್ ಎ ವರ್ಲ್ಡ್ ವೇರ್ ಮೆನಿ ನೇಷನ್ಸ್ ವಿತ್ ಡಿಫರೆಂಟ್ ಡಿಗ್ರೀಸ್ ಆಫ್ ಪವರ್ ಎಕ್ಸಿಸ್ಟ್ ಆ್ಯಂಡ್ ಇನ್ ವಿಚ್ ಈಚ್ ನೇಷನ್ ಎಂಡಿವರ್ಸ್ ಟು ಮ್ಯಾಕ್ಸಿಮೈಸ್ ಇಟ್ಸ್ ಪವರ್, ದೇರ್ ಈಸ್ ಎ ಟೆಂಡೆನ್ಸಿ ಫಾರ್ ದ ಎಂಟೈರ್ ಸಿಸ್ಟಮ್ ಟು ಬಿ ಇನ್ ಬ್ಯಾಲೆನ್ಸ್. ಜಗತ್ತಿನ ಯಾವುದೇ ರಾಜಕಾರಣವನ್ನು ತೆಗೆದುಕೊಂಡು ನೋಡಿದಾಗ ಅಲ್ಲಿ ಒಂದು ಶಕ್ತಿಯ ಅಸ್ತಿತ್ವ ಇರುತ್ತೆ. ಅಸ್ತಿತ್ವ ಅಂತ ಹೇಗಿರುತ್ತೆ ಅಂತಂದರೆ ಅಲ್ಲಿ ರಾಷ್ಟ್ರಗಳ ನಡುವೆ ಅವರ ಶಕ್ತಿಯ ಒಂದು ವಿಚಾರವನ್ನು, ಮಾನದಂಡವನ್ನು ತೆಗೆದುಕೊಂಡು ನೋಡಿದಾಗ ಅವೆರಡು ಸಮಾನಾಗಿದ್ದಾಗ ವಿಶ್ವಮಟ್ಟದಲ್ಲೂ ಕೂಡ ಅಲ್ಲಿ ಶಾಂತಿ ಸ್ಥಾಪನೆ ಆಗಿರ್ತದೆ ಎಂಬ ವಿಚಾರವನ್ನು ನಾವು ಹೇಳ್ತೀವಿ. ಇನ್ ಅದರ್ ವರ್ಡ್ಸ್, ಡಿಫ್ರೆಂಟ್ ನೇಷನ್ಸ್ ಮ್ಯಾನಿಪುಲೇಟ್ ಆ್ಯಂಡ್ ಗ್ರೂಪ್ಸ್ ದೆಮ್ಸೆಲ್ವ್ಸ್ in such a way that no single nation or group of nations is strong enough to dominate others because that of a rival group balances its power. ಈ ಶಕ್ತಿ ಸಮತೋಲನ ಇದ್ದಾಗ ಒಂದು ರಾಷ್ಟ್ರ ಮತ್ತೊಂದು ಶಕ್ತಿಯುತ ರಾಷ್ಟ್ರದ ಮೇಲೆ ಯಾವಾಗಲೂ ಕೂಡ ಯುದ್ಧವನ್ನು ಘೋಷಿಸೋದಿಲ್ಲ, ಘರ್ಷಣೆಯನ್ನು ಮಾಡೋದಿಲ್ಲ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕು. ಎಲ್ಲಿ ಶಕ್ತಿ ಸಮತೋಲನ ಇರುತ್ತೋ ಅಲ್ಲಿ ಶಾಂತಿಯು ನೆಲೆಸಿರುತ್ತೆ ಎಂಬ ವಿಚಾರವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧ್ಯಯನ ಮಾಡುವಂಥದ್ದು. ಆದ್ದರಿಂದ ಈ ರಾಷ್ಟ್ರಗಳ ನಡುವೆ ಶಕ್ತಿ ಸಮತೋಲನವನ್ನು ಕಾಪಾಡಿಕೊಂಡು ಹೋಗುವಂಥದ್ದು ನಮಗೆ ಈಗಿರುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಕರ್ತವ್ಯ ಕೂಡ ಆಗಿದೆ. ಇಟ್ ಈಸ್ ಬಿಲೀವ್ಡ್ ದಟ್ ಸೋ ಲಾಂಗ್ ಆಸ್ ದಿಸ್ ಕೈಂಡ್ ಆಫ್ ಬ್ಯಾಲೆನ್ಸ್ ಇಸ್ ಎಸ್ಟಾಬ್ಲಿಷ್ಡ್ ದೇರ್ ಇಸ್ ಪೀಸ್ ಆ್ಯಂಡ್ ಸ್ಮಾಲ್ ನೇಷನ್ಸ್ ಇಂಡಿಪೆಂಡೆನ್ಸ್ ಇಸ್ ಪ್ರೊಟೆಕ್ಟೆಡ್. ಎಲ್ಲಿವರೆಗೆ ಈ ಶಕ್ತಿಯ ಸಮತೋಲನವನ್ನು ನಾವು ಕಾಪಾಡ್ತೀವೋ ಅಲ್ಲಿವರೆಗೆ ಜಗತ್ತಿನಲ್ಲಿ ಶಾಂತಿಯು ನೆಲೆಸಿರುತ್ತೆ ಮತ್ತು ಸಣ್ಣ ಪುಟ್ಟ ರಾಷ್ಟ್ರಗಳ ಒಂದು ಸಾರ್ವಭೌಮತ್ವವನ್ನು, ಅದರ ಸ್ವಾತಂತ್ರ್ಯವನ್ನು ಕಾಪಾಡುವುದಕ್ಕೂ ಇದರಿಂದ ಸಾಧ್ಯ ಆಗುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೋಬೇಕು. ನಂತರದಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು, ಅದರಲ್ಲಿ ಬರುವಂಥ ಶಕ್ತಿ ಸಮತೋಲನ ಅಂತ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅದರ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಒಂದು ಸಲ ನೋಡಿದಾಗ ನಾವು ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅತ್ಯಂತ ಹಳೆಯ ಪರಿಕಲ್ಪನೆ ಅಥವಾ ತತ್ವ ಅಂತಲೇ ನಾವು ಈ ಬ್ಯಾಲೆನ್ಸ್ ಆಫ್ ಪವರನ್ನು ಅಥವಾ ಶಕ್ತಿ ಸಮತೋಲನವನ್ನು ನಾವು ಪರಿಗಣನೆ ಮಾಡ್ತೀವಿ.
ಗ್ರೀಸ್, ಈಜಿಪ್ಟ್, ಬ್ಯಾಬಿಲೋನಿಯಾ, ಭಾರತ, ಚೀನಾ ಈ ದೇಶಗಳಲ್ಲಿ ಪ್ರಾಚೀನ ಕಾಲದಲ್ಲಿಯೂ ಕೂಡ ಶಕ್ತಿ ಸಮತೋಲನದ ಪರಿಕಲ್ಪನೆಯನ್ನು ನಾವು ನೋಡ್ತೀವಿ. ಭಾರತೀಯ ಶ್ರೇಷ್ಠ ವೈಚಾರಿಕ ಹಾಗೂ ಅರ್ಥಶಾಸ್ತ್ರ ಕೃತಿಯನ್ನು ಬರೆದಂತಹ ಶ್ರೇಷ್ಠ ಚಿಂತಕನಾದಂತಹ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಬಹಳ ಪ್ರಮುಖವಾದಂಥ ಒಂದು ಸಿದ್ಧಾಂತ ಅದು ಮಂಡಲ ಸಿದ್ಧಾಂತ. ಮಂಡಲ ಸಿದ್ಧಾಂತದಲ್ಲಿ ಈ ಶಕ್ತಿ ಸಮತೋಲನದ ಬಗ್ಗೆ ಬಹಳ ವಿಶದವಾಗಿ ಬಹಳ ಮನವರಿಕೆಯಾದ ರೀತಿಯಲ್ಲಿ ಈ ವಿಚಾರಗಳನ್ನು ಕೌಟಿಲ್ಯನು ವಿವರಿಸಿರುವುದನ್ನು ನಾವು ನೋಡ್ತೇವೆ. ಈ ಕೃತಿಯು ಕ್ರಿಸ್ತಪೂರ್ವ 4ನೇ ಶತಮಾನಕ್ಕೆ ಸೇರಿದ್ದು ಮತ್ತು ಅದಕ್ಕೆ ನಂತರದಲ್ಲಿ ಈ ಪಾಮರ್ ಅಂಡ್ ಪರ್ಕಿನ್ಸ್ ಅವರು ಹೇಳೋ ಪ್ರಕಾರ ಗ್ರೀಕ್ ತತ್ವಜ್ಞಾನಿಗಳಾದಂತಹ ದುಸಿಡೈಸಿ, ಡೆಮಾಸ್ತನಿಸ್ ಹಾಗೂ ಅರಿಸ್ಟಾಟಲ್ ಈ ತತ್ವಗಳನ್ನು ತಿಳ್ಕೊಂಡಿದ್ರು ಎಂಬ ವಿಚಾರವನ್ನು ಪಾಮರ್ ಅಂಡ್ ಪರ್ಕಿನ್ಸ್ ಅವರು ನಮಗೆ ತಿಳಿಸ್ತಾರೆ. ಮತ್ತು ಡೇವಿಡ್ ಹ್ಯೂಮ್ ಅಂತ ಮತ್ತೊಬ್ಬ ಲೇಖಕ ಆಫ್ ದ ಬ್ಯಾಲೆನ್ಸ್ ಆಫ್ ಪವರ್ ಎಂಬ ಕೃತಿಯಲ್ಲಿ ಗ್ರಂಥದಲ್ಲಿ ಈ ಮೇಲಿನ ಸಂಗತಿಗಳನ್ನು ಖಚಿತಪಡಿಸಿರುವುದನ್ನು ನಾವು ನೋಡ್ತೇವೆ. ಯಾವುದರಲ್ಲಿ? ಡೇವಿಡ್ ಹ್ಯೂಮ್ ಅಂತ ಒಬ್ಬ ರಾಜಶಾಸ್ತ್ರಜ್ಞ ಆಫ್ ದ ಬ್ಯಾಲೆನ್ಸ್ ಆಫ್ ಪವರ್ ಎಂಬ ಕೃತಿಯಲ್ಲಿ ಈ ನಾನು ಮೊದಲೇ ಏನು ಹೇಳಿದೆ ಆ ವಿಚಾರಗಳ ಬಗ್ಗೆ ಅವನು ಇದರಲ್ಲಿ ಬರೆದಿದ್ದಾನೆ. ರೋಮನ್ ಕಾಲದಲ್ಲಿ ಈ ತತ್ವವು ಮಹತ್ವವನ್ನು ಪಡೆದಿರಲಿಲ್ಲ. ರೋಮನರ ಸಾಮ್ರಾಜ್ಯದ ಕಾಲದಲ್ಲಿ ಈ ಒಂದು ತತ್ವ ಏನಿತ್ತು, ಕಾನ್ಸೆಪ್ಟ್ ಏನಿತ್ತು ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರಲಿಲ್ಲ. 15ನೇ ಶತಮಾನದ ಉತ್ತರಾರ್ಧದಲ್ಲಿ ಈ ಪರಿಕಲ್ಪನೆಗೆ ಒಂದು ಸ್ಪಷ್ಟ ರೂಪ ದೊರೆಯಿತು. ಇಟಲಿಯ ರಾಜಕೀಯದಲ್ಲಿ ಶಕ್ತಿ ಸಮತೋಲನಕ್ಕೆ ಮಹತ್ವ ಹಾಗೂ ಪ್ರಾಮುಖ್ಯತೆಯನ್ನು ಕೊಡಲಾಯಿತು. ಉತ್ತರ ಇಟಲಿಯ ರಾಜರುಗಳಲ್ಲಿ ವೈರತ್ವ ತಲೆದೋರಿದಾಗ ಸ್ಪೇನ್, ಫ್ರಾನ್ಸ್ ಹಾಗೂ ಜರ್ಮನಿ ರಾಜರುಗಳು ಶಕ್ತಿ ಸಮತೋಲನದ ಮೂಲಕ ರಾಜರುಗಳ ಮಧ್ಯೆ ಸಮತೋಲನವನ್ನು ಕಾಪಾಡಿದರು ಎಂಬ ವಿಚಾರವನ್ನು ನಾವು ಅಧ್ಯಯನದಿಂದ ತಿಳಿತೀವಿ. ಒಂದು ವಿಶೇಷವೆಂದರೆ ಇಟಲಿಯ ಫ್ಲೋರೆನ್ಸ್ನ ಇತಿಹಾಸಕಾರನಾದಂಥ ಗೋಸಿಯರಾದಿನ ಇಟಲಿಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬ್ಯಾಲೆನ್ಸ್ ಆಫ್ ಪವರ್ ಎಂಬ ಪದವನ್ನು ಬಳಸಿದ ಎಂಬ ವಿಚಾರ ನಾವು ತಿಳ್ಕೊಳ್ತೀವಿ. ಇದು ಕ್ರಿಸ್ತಶಕ 1532ರಲ್ಲಿ ಇದನ್ನು ಬಳಸಲಾಯಿತು ಎಂಬ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ತೀವಿ. ಈ ಪದ ತುಂಬ ಜನಪ್ರಿಯವಾದಂತಹ ಒಂದು ಪದ ಯಾವುದು? ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅನ್ನೋದು ತುಂಬ ಜನಪ್ರಿಯವಾದಂಥ ಒಂದು ಪದ. ಅದು ವಾಣಿಜ್ಯಶಾಸ್ತ್ರ ಹಾಗೂ ಸಂಗೀತದಲ್ಲಿ ಈ ಪದದ ಉಪಯೋಗವಾಗುತ್ತಿದ್ದಂತನ್ನು ಆ ಸಂದರ್ಭದಲ್ಲಿ ನೋಡ್ತೀವಿ. ಹಾಗೆಯೇ ಭೌತಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಔಷಧ ಶಾಸ್ತ್ರಗಳಲ್ಲೂ ಕೂಡ ಬ್ಯಾಲೆನ್ಸ್ ಆಫ್ ಪವರ್ ಬಗ್ಗೆ ಈ ಪದದ ಬಗ್ಗೆ ನಾವು ಗಮನವನ್ನು ಹರಿಸ್ತೀವಿ. ಇಟಲಿಯ ಪುನರುಜ್ಜೀವನ ಕಾಲದಲ್ಲಿ ಸಾಕಷ್ಟು ಸಲ ಈ ಪದದ ಉಪಯೋಗವಾಗಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಮೆಕೆವೆಲ್ಲಿ ಇಟಲಿಯ ರಾಜತಾಂತ್ರಿಕ ಹಾಗೂ ತತ್ವಜ್ಞಾನಿ ಇವನೇನು ಮಾಡ್ತಾನೆ, ತನ್ನ ಗ್ರಂಥವಾದಂಥ ಪ್ರಿನ್ಸ್ ರಾಜಕುಮಾರ ಅಂತ ಏನಿದೆಯೋ ಆ ಕೃತಿಯಲ್ಲಿ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನದ ಪದವನ್ನು ಉಪಯೋಗಿಸ್ತಾನೆ. ಒಟ್ಟಾರೆ 15ನೇ ಶತಮಾನದ ರಾಜ್ಯ ವ್ಯವಸ್ಥೆಯಲ್ಲಿ ರಾಜಕೀಯವಾಗಿ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನದ ಪರಿಕಲ್ಪನೆ ಪ್ರವರ್ಧಮಾನಕ್ಕೆ ಬಂದಿತು ಎಂಬ ವಿಚಾರವನ್ನು ನಾವು ಐತಿಹಾಸಿಕವಾಗಿ ತಿಳ್ಕೊಳ್ತೀವಿ. 16ನೇ ಶತಮಾನದ 2ನೇ ದಶಕದಲ್ಲಿ ಇಂಗ್ಲೆಂಡ್ನ ಕಾರ್ನೆಲ್ ಒಲ್ಲೆ ಎಂಬುವನು ಬ್ಯಾಲೆನ್ಸ್ ಆಫ್ ಪವರ್ಗೆ ಕಲಾತ್ಮಕ ರೂಪ ನೀಡಿದ ಎಂಬ ವಿಚಾರವನ್ನು ನಾವು ತೆಗೆದುಕೊಳ್ತೇವೆ. ಅಂದರೆ ಇವನು ತಕ್ಕಡಿಯ 2 ಪರಿಡಿಗಳಿಗೆ ಇದನ್ನು ಹೋಲಿಸಿರುವಂಥದ್ದನ್ನು ನೋಡ್ತೀವಿ. ಇಟ್ ಈಸ್ ಈಕ್ವಿಲಿಬ್ರಿಯಮ್ ಆಫ್ ದ ಟೈಪ್ ರೆಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಸ್ಕೇಲ್ಸ್ ವೆನ್ ವೇಟ್ಸ್ ಇನ್ ದ ಸ್ಕೇಲ್ ಆರ್ ಈಕ್ವಲ್ ಬ್ಯಾಲೆನ್ಸ್ ರಿಸಲ್ಟ್ಸ್ ಎಂಬ ವಿಚಾರವನ್ನು ಇವನು ಹೇಳ್ತಾನೆ. ಅಂದರೆ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಅದು ಬಹಳ ಪುರಾತನ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಂಥ ಒಂದು ಹಳೆಯದಾದಂತಹ ಒಂದು ಪರಿಕಲ್ಪನೆ. ಗ್ರೀಕರ ಕಾಲ, ರೋಮನ್ನರ ಕಾಲ, ಮಧ್ಯಯುಗದಲ್ಲಿ ಆಧುನಿಕ ಕಾಲದಲ್ಲೂ ಕೂಡ ಇದರ ಪದವನ್ನು ಬಹಳ ಜನಪ್ರಿಯವಾಗಿ ಈ ಪದವನ್ನು ಬಳಸ್ತೇವೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಈ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಖ್ಯಾನಗಳನ್ನು ನಾವು ಈಗ ತಿಳ್ಕೊಳ್ಳೋಣ. ಅಂದರೆ ಡೆಫಿನಿಷನ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪವರ್. ಅದರಲ್ಲಿ ಸಿಡ್ನಿ ಬಿ ಫೇ ಅವರು ಹೇಳೋ ಪ್ರಕಾರ, ಸಿಡ್ನಿ ಬಿ ಫೇ ಸೇಸ್ ಬ್ಯಾಲೆನ್ಸ್ ಆಫ್ ಪವರ್ ಈಸ್ such a just equilibrium in power among the members of the family of nations as will prevent any one of them from becoming sufficiently strong to enforce its will upon others ಅಂತ ಅವನು ಹೇಳ್ತಾನೆ. ಮತ್ತು ನಂತರದಲ್ಲಿ ಎರಡನೇದಾಗಿ ಜಾರ್ಜ್ ಸ್ಕೆರನ್ಬರ್ಗ್ ಅವರು ಹೇಳುವಂಥ ಪ್ರಕಾರ
Balance of power is an equilibrium or a certain amount of stability in power relations that under favorable conditions is produced by an alliance of states or by other devices ಅಂತ ಹೇಳ್ತಾರೆ. ನಂತರದಲ್ಲಿ ಮೂರನೇದಾಗಿ ಇನಿಸ್ ಕ್ಲೌಡ್ ಅವ್ರು ಹೇಳೋ ಪ್ರಕಾರ ಬ್ಯಾಲೆನ್ಸ್ ಆಫ್ ಪವರ್ ಈಸ್ ಸಚ್ ಎ ಸಿಸ್ಟಮ್ ಇನ್ ವಿಚ್ ಸಮ್ ನೇಷನ್ಸ್ ರೆಗ್ಯುಲೇಟ್ ದೇರ್ ಪವರ್ ರಿಲೇಷನ್ಸ್ without any interference by any big power. As such, it is a decentralized system in which power and policies remain in the hands of constituting units. Number 4, balance of power means the maintenance of such a just equilibrium between the members of the family of nations as should prevent any one of them from becoming sufficiently strong to impose its will upon the rest. Last ಕಾಸ್ಟಲ್ ರ್ಯಾಕ್. ಐದನೇದು ಒಂದು ಹ್ಯಾನ್ಸ್ ಜೆ ಮಾರ್ಗೆಂಟೊ ಅವರು ಹೇಳೋ ಪ್ರಕಾರ ವೆನೆವರ್ ದ ಟರ್ಮ್ ಬ್ಯಾಲೆನ್ಸ್ ಆಫ್ ಪವರ್ ಇಸ್ ಯೂಸ್ಡ್ ವಿದೌಟ್ ಕ್ವಾಲಿಫಿಕೇಶನ್ ಇಟ್ ರೆಫರ್ಸ್ ಟು ಆನ್ ಆ್ಯಕ್ಚುಯಲ್ ಸ್ಟೇಟ್ ಆಫ್ ಅಫೇರ್ಸ್ ಇನ್ ವಿಚ್ ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ನೇಷನ್ಸ್ ವಿತ್ ಅಪ್ರಾಕ್ಸಿಮೇಟ್ಲಿ ಈಕ್ವಾಲಿಟಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅಂದರೆ ವ್ಯಾಖ್ಯಾನ ಬಗ್ಗೆ ನಾವು ಮಾತನಾಡುವಾಗ ಸಿಡ್ನಿ ಬಿ ಫೇ ಅವರು ಹೇಳೋ ಪ್ರಕಾರ ಅವರು 1932ರಲ್ಲಿ ಸಮಾಜ ವಿಜ್ಞಾನಗಳ ಎನ್ಸೈಕ್ಲೋಪೀಡಿಯಾಕ್ಕೆ ಸಂಬಂಧಪಟ್ಟಂತೆ ಒಂದು ಲೇಖನವನ್ನು ಬರೀತಾರೆ. ಅದರಲ್ಲಿ ಬ್ಯಾಲೆನ್ಸ್ ಆಫ್ ಪವರ್ ಬಗ್ಗೆ ಅವರು ಸಾಕಷ್ಟು ವಿಚಾರಗಳನ್ನು ಮಾಡ್ತಾರೆ. ಅದರಲ್ಲಿ ಸಿಡ್ನಿ ಬಿ ಫೇ ಅವರು ಹೇಳೋ ಪ್ರಕಾರ ಅಧಿಕಾರದ ಸಮತೋಲನವು ರಾಷ್ಟ್ರಗಳ ಕುಟುಂಬದ ಸದಸ್ಯರಲ್ಲಿ ಅಧಿಕಾರದಲ್ಲಿರುವ ಅಂತಹ ಕೇವಲ ಸಮತೋಲನ ಆಗಿದ್ದು ಅವರಲ್ಲಿ ಯಾರೊಬ್ಬರೂ ತನ್ನ ಇಚ್ಛೆಯನ್ನು ಇತರರ ಮೇಲೆ ಜಾರಿಗೆ ತರಲು ಸಾಕಷ್ಟು ಬಲಶಾಲಿಯಾಗಿರುವುದನ್ನು ಅದು ತಡೆಯುತ್ತದೆ ಎಂಬ ವಿಚಾರವನ್ನು ಅವರು ಹೇಳ್ತಾರೆ. ಅಂದರೆ ರಾಷ್ಟ್ರ ಬಳಗದ ಸದಸ್ಯರಲ್ಲಿ ಯಾವನೊಬ್ಬನೂ ಸಹ ಇತರರ ಮೇಲೆ ತನ್ನ ಅಭಿಪ್ರಾಯವನ್ನು ಒತ್ತಾಯಪೂರ್ವಕವಾಗಿ ಹೇರದಂತೆ ತಡೆಯುವ ಸಮಬಲ ಸ್ಥಿತಿಯೇ ಶಕ್ತಿ ಸಮತೋಲನ ಅಂತ ಸಿಡ್ನಿ ಬಿ ಫೇರ್ ಅವರು ಹೇಳ್ತಾರೆ. ನಂತರದಲ್ಲಿ ಜಾರ್ಜ್ ಸ್ವಾರ್ಜೆನ್ಬರ್ಗರ್ ಅವರು ಹೇಳೋ ಪ್ರಕಾರ ಅಧಿಕಾರದ ಸಮತೋಲನವು ಒಂದು ಸಮತೋಲನ ಅಥವಾ ಶಕ್ತಿ ಸಂಬಂಧಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಸ್ಥಿರತೆಯಾಗಿದ್ದು ಅನುಕೂಲಕರ ಪರಿಸ್ಥಿತಿಗಳಲ್ಲಿ ರಾಜ್ಯಗಳ ಮೈತ್ರಿ ಅಥವಾ ಇತರ ಸಾಧನಗಳಿಂದ ಉತ್ಪತ್ತಿಯಾಗುತ್ತದೆ ಅಂತ ಹೇಳ್ಬಿಟ್ಟು ಜಾರ್ಜ್ ಸ್ವಾರ್ಜೆನ್ಬರ್ಗರ್ ಅವರು ಹೇಳ್ತಾರೆ. ನಂತರದಲ್ಲಿ ಮೂರನೇದಾಗಿ ಇನಿಸ್ ಕ್ಲೌಡ್ ಅವರು ಹೇಳೋ ಪ್ರಕಾರ ಅಧಿಕಾರದ ಸಮತೋಲನವು ಅಂತಹ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಕೆಲವು ರಾಷ್ಟ್ರಗಳು ಯಾವುದೇ ದೊಡ್ಡ ಶಕ್ತಿಯ ಯಾವುದೇ ಹಸ್ತಕ್ಷೇಪವಿಲ್ಲದೆ ತಮ್ಮ ಶಕ್ತಿ ಸಂಬಂಧಗಳನ್ನು ನಿಯಂತ್ರಿಸುತ್ತವೆ. ಅದರಂತೆ ಇದು ವಿಕೇಂದ್ರೀಕೃತ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಶಕ್ತಿ ಮತ್ತು ನೀತಿಗಳು ಘಟಕಗಳ ಕೈಯಲ್ಲಿ ಉಳಿಯುತ್ತವೆ ಅಂತ ಇನಿಸ್ ಕ್ಲೌಡ್ ಅವರು ಹೇಳ್ತಾರೆ. ನಾಲ್ಕನೇ ವ್ಯಾಖ್ಯಾನವನ್ನು ನಾವು ನೋಡಿದಾಗ ಲಾರ್ಡ್ ಕ್ಯಾಸಲ್ರೀಗ್ ಅವರು ಹೇಳೋ ಪ್ರಕಾರ ಅಧಿಕಾರದ ಸಮತೋಲನ ಎಂದರೆ ರಾಷ್ಟ್ರಗಳ ಕುಟುಂಬದ ಸದಸ್ಯರ ನಡುವೆ ಇಂತಹ ನ್ಯಾಯಸಮ್ಮತವಾದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು, ಅವುಗಳಲ್ಲಿ ಯಾವುದಾದರೂ ಒಂದು ಭಾಗವು ತನ್ನ ಇಚ್ಛೆಯನ್ನು ಉಳಿದವರ ಮೇಲೆ ಹೇರಲು ಸಾಕಷ್ಟು ಬಲಶಾಲಿಯಾಗುವುದನ್ನು ತಡೆಯಬೇಕು ಎಂಬುದನ್ನೇ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ಶಕ್ತಿ ಸಮತೋಲನದ ಬಗ್ಗೆ ಹೇಳ್ತಾರೆ. ಆಮೇಲೆ ಹ್ಯಾನ್ಸ್ ಜೆ ಮಾರ್ಗೆಂಟೊರ್ ಅವರು ಹೇಳೋ ಪ್ರಕಾರ ಅಧಿಕಾರದ ಸಮತೋಲನ ಎಂಬ ಪದವನ್ನು ಅರ್ಹತೆ ಇಲ್ಲದೆ ಬಳಸಿದಾಗಲೆಲ್ಲ ಇದು ನಿಜವಾದ ವ್ಯವಹಾರಗಳ ಸ್ಥಿತಿಯನ್ನು ಸೂಚಿಸುತ್ತದೆ. ಇದರಲ್ಲಿ ಅಧಿಕಾರವನ್ನು ಸರಿಸುಮಾರು ಸಮಾನತೆಯೊಂದಿಗೆ ರಾಷ್ಟ್ರಗಳ ನಡುವೆ ವಿತರಿಸಲಾಗುತ್ತದೆ ಅಂತ ಹ್ಯಾನ್ಸ್ ಜೆ ಮಾರ್ಗೆಂಟೊರ್ ಅವರು ಹೇಳ್ತಾರೆ. ಅಂದರೆ ಶಕ್ತಿ ಸಮತೋಲನ ಎಂದರೆ ಹಲವಾರು ರಾಷ್ಟ್ರಗಳ ಮಧ್ಯೆ ಸರಿಸಮಾನವಾಗಿ ಸಮಾನ ಶಕ್ತಿ ವಿತರಣೆ, ಅಂದರೆ ಪವರ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಸೆವೆರಲ್ ನೇಷನ್ಸ್ ವಿತ್ ಅಪ್ರಾಕ್ಸಿಮೇಟ್ ಈಕ್ವಲಿ ಎಂಬ ವಿಚಾರವನ್ನು ಹ್ಯಾನ್ಸ್ ಜೆ ಮಾರ್ಗೆಂಟೊ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು, ಅಪ್ರೋಚಸ್ ಟು ಪೀಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ಇಲ್ಲಿವರೆಗೆ ಅದರಲ್ಲಿ ಬರುವಂತಹ ಬ್ಯಾಲೆನ್ಸ್ ಆಫ್ ಪವರ್ ಅಥವಾ ಶಕ್ತಿ ಸಮತೋಲನ ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ಇಲ್ಲಿವರೆಗೆ ಅದರ ಒಂದು ಪೀಠಿಕೆ, ಅದರ ಒಂದು ಅರ್ಥ, ವ್ಯಾಖ್ಯಾನಗಳು ಮತ್ತು ಅದರ ಐತಿಹಾಸಿಕ ಹಿನ್ನೆಲೆಯನ್ನು ತೆಗೆದುಕೊಂಡು ಇಲ್ಲಿವರೆಗೆ ನಾವು ಅಧ್ಯಯನ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೇಕು ಅಂತಂದರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ಬರ್ಗ್ಗೆ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ ಅದನ್ನು ತೆಗೆದುಕೊಂಡು ಓದಿ. ಮತ್ತು ಮೈಕೆಲ್ ಜಿ ರೋಸ್ಕಿನ್, ನಿಕೋಲಸ್ ಓ ಬೆರಿ ಬರೆದಿರುವಂಥ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ತೆಗೆದುಕೊಂಡು ಓದ್ಬೋದು.
ಪೀಟರ್ ಕೋಲ್ವೊಕೊರೊಸಿ ಅವರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 ಟು 2000, ವಿನಯ್ ಕುಮಾರ್ ಮಲ್ಹೋತ್ರಾ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ತೆಗೆದುಕೊಂಡು ನೀವು ಓದ್ಬೋದು. ಕನ್ನಡದಲ್ಲಾದರೆ ಮಾಲಿ ಮುದ್ದಣ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಸ್ ಟಿ ರಾಮಕೃಷ್ಣ ಅವರು ಬರೆದಿರುವ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಂ ಬಿ ಪಾಟೀಲ ಮತ್ತು ಜಿ ಬಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಮತ್ತು ಕೆ ಜಿ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಈ ಪುಸ್ತಕಗಳನ್ನು ನೀವು ತೆಗೆದುಕೊಂಡು ಓದೋದಾದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದರ ಮೂಲಕ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.